ಹಲೋ ಎವ್ರಿವನ್. ಇವತ್ತು ನಾವು ಈವ್ನಿಂಗ್ ಟೈಮ್ ಸ್ನ್ಯಾಕ್ನ ನಾವು ಇತ್ತಕ್ಕೆ ಬೇಳೆನ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ನ ಮಾಡೋಣ. ಅದು ನಾವು ಇತ್ತಕ್ಕೆ ಬೇಳೆ ಖಾರ ಅಂತ ಕರಿತೀವಿ. ಸೊ ನಾವಿಲ್ಲಿ ಎಣ್ಣೆನ ಇಟ್ಕೊತಾ ಇದ್ದೀವಿ. ಬೇಳೆ ಎಲ್ಲ ಕಡಲೆ ಬೀಜ ಬೇಳೆ ಎಲ್ಲದನ್ನು ಗೋಳ್ಸೋಕ್ಕೋಸ್ಕರ. ಸೊ ನಾವಿಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ 1 ಕಪ್ ಕಡಲೆಕಾಯಿ ಬೀಜನ ನಾವಿಲ್ಲಿ ಈ ರೀತಿ ಕೆಂಪುಗೆ ಕ್ರಿಸ್ಪಿ ಆಗೋ ಥರ ಗೋಳಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ನಾವಿಲ್ಲಿ ಇತ್ತಕ್ಕೆ ಬೇಳೆನ ಇಟ್ಕೊಂಡಿದ್ದೀವಿ. ಸೊ ಇತ್ತಕ್ಕೆ ಬೇಳೆನೂ ಸಹ ಎಣ್ಣೆಗೆ ಹಾಕ್ತಾಯಿದ್ದೀವಿ. ಸೊ ನೀವು ಎಣ್ಣೆಗೆ ಹಾಕಬೇಕಾದ್ರೆ ಒದ್ದೆ ಇದ್ದರೆ ಅದು ಎಗ್ರೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅದನ್ನು ಕ್ಲೀನಾಗಿ ಒಂದು ಕಾಟನ್ ಬಟ್ಟೆಲಿ ವಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೇನೆ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕಿ ಇತ್ತಕ್ಕೆ ಬೇಳೆನೂ ಕ್ರಿಸ್ಪಿ ಆಗೋ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಸೊ ಈ ಹದದಲ್ಲಿ ನಾವು ಗೋಳಿಸ್ಕೊಂಡ್ರೆ ಸೊ ಇತ್ತಕ್ಕೆ ಬೇಳೆ ಖಾರ ರೆಡಿ ಆಗುತ್ತೆ. ಇದಕ್ಕೆ ನಾವು ಗೋಳಿಸ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಇತ್ತಕ್ಕೆ ಬೇಳೆ, ಕರಿಬೇವು ಹಾಗೆ ಉರ್ಗಡ್ಲೆ 1 ಕಪ್ ಹಾಕ್ಕೊಳ್ಳಿ. ಉರ್ಗಡ್ಲೆನ ಗೋಳಿಸೋ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಂದರೆ 1 ಚಿಟಿಕೆ ಅಷ್ಟು ಇಂಗು, ನಂತರ ನಿಮ್ಮ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಸ್ನ್ಯಾಕು. ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆ ಅಥವಾ ಹಾಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಅವರೆಕಾಯಿ ಸೀಸನ್ ಆದ್ದರಿಂದ ಈ ರೀತಿ ಮಾಡಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಅದೇ ರೀತಿ ಕ್ರಿಸ್ಪಿಯಾಗಿರುತ್ತೆ. ಸೊ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.